ಒಂದಷ್ಟು ಕಾಲ ಹಿಂದೆ ಚಂದನ್ ಎಂಬ ವಿದ್ಯಾರ್ಥಿ ತನ್ನ ಶಾಲೆಯಲ್ಲಿ ಬಹಳ ಬುದ್ಧಿವಂತನು ಮತ್ತು ಕುತೂಹಲದ ಹುಡುಗ. ಅವನು ಹೊಸ ಹೊಸ ತಂತ್ರಜ್ಞಾನವನ್ನು ಕಲಿಯಲು ಯಾವಾಗಲೂ ಉತ್ಸಾಹದಿಂದಿರುತ್ತಿದ್ದ. ಆದರೆ ಅವನ ಮನೆಯ ಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅವನಿಗೆ ಮೊಬೈಲ್ ಫೋನ್ ಬೇಕಿತ್ತು, ಆದರೆ ತಂದೆ ತಾಯಿ ಖರೀದಿಸಲು ಸಾಧ್ಯವಾಗಲಿಲ್ಲ. ಒಂದು ದಿನ ಚಂದನ್ ಮಾರುಕಟ್ಟೆಗೆ ಹೋಗುತ್ತಿದ್ದಾಗ ಒಂದು ಹಳೆಯ ಅಂಗಡಿಯಲ್ಲಿ ಒಂದು ವಿಚಿತ್ರ ಫೋನ್ ಕಾಣಿಸುತ್ತಿತ್ತು. ಅಂಗಡಿಯ ಮಾಲೀಕನು ಹೇಳಿದ, ಇದು ಜಾದೂ ಫೋನ್. ಇದನ್ನು ಸರಿಯಾಗಿ ಉಪಯೋಗಿಸಿದರೆ ಅದನ್ನು ನಿನ್ನ ಪರವಾಗಿ ಬಳಸಬಹುದು. ಆದರೆ ತಪ್ಪಾಗಿ ಉಪಯೋಗಿಸಿದರೆ ಅದಕ್ಕೆ ಶಾಪವಿದೆ. ಚಂದನ್ ನಗುತ್ತಲೇ ಫೋನ್ ತೆಗೆದುಕೊಂಡ. ಅದನ್ನು ತರಿದ ದಿನದಿಂದಲೇ ಫೋನ್ ಅವನಿಗೆ ವಿಶೇಷ ಸಹಾಯ ಮಾಡತೊಡಗಿತು. ಪರೀಕ್ಷೆಗೂ ಮುನ್ನ ಉತ್ತರಗಳ ಸೂಚನೆ, ಶಿಕ್ಷಕರ ಪ್ರಶ್ನೆಗಳ ಉತ್ತರಗಳು, ಅದೆಲ್ಲವೂ ಫೋನ್ ನೀಡತೊಡಗಿತು. ಚಂದನ್ ಶೀಘ್ರದಲ್ಲೇ ಶ್ರೇಷ್ಠ ವಿದ್ಯಾರ್ಥಿಯಾದ. ಆದರೆ ದಿನಗಳು ಹೋಗುತ್ತಿದ್ದಂತೆ ಚಂದನ್ ಓದನ್ನು ನಿರ್ಲಕ್ಷ್ಯ ಮಾಡತೊಡಗಿದ. ಅವನು ಫೋನ್ ಮೇಲೆ ತುಂಬಾ ಅವಲಂಬಿತನ ಹೊಂದಿದ. ಒಂದು ದಿನ ಪರೀಕ್ಷೆಯಲ್ಲಿ ಫೋನ್ ಕೆಲಸ ಮಾಡಲಿಲ್ಲ. ಚಂದನ್ ತೀರಾ ಕಂಗಾಲಾಗಿ ಕುಳಿತ. ಅವನು ಬೇಸರದಿಂದ ಫೋನನ್ನು ಅಂಗಡಿಯವರ ಬಳಿ ಹಿಂದಿರುಗಿಸೋಣವೆಂದು ಹೋಗಿದ. ಅಂಗಡಿಯವರು ಮಂಕಾಗಿ ಹೇಳಿದರು, ನೀನು ಜಾದೂ ಫೋನ್ನಲ್ಲಿ ನಂಬಿಕೆ ಇಟ್ಟೆ, ಆದರೆ ನಿನ್ನ ಶ್ರಮದ ಮೌಲ್ಯ ಮರೆತೆ. ಜ್ಞಾನಕ್ಕೆ ಚಿಟ್ಕೆಗಳು ಇಲ್ಲ, ಕಷ್ಟಪಟ್ಟು ಕಲಿತದ್ದೇ ಶಾಶ್ವತ. ಅಂದುಗಿಂತ ಚಂದನ್ ಬದಲಾಗಿದೆ. ಅವನು ತನ್ನ ಓದಿಗೆ ಹಿಂದಿರುಗಿ ಫೋನ್ ಇಲ್ಲದೆಯೂ ಶ್ರೇಷ್ಠ ವಿದ್ಯಾರ್ಥಿಯಾಗಿ ಬೆಳೆದ.